ವಾಸುದೇವ, ನಮ್ಮ ತಂದೆಯವರು ಯಮಲೋಕದಲ್ಲಿದ್ದರಂತೆ. ಅವರು ನಾರದ ಮಹರ್ಷಿಗಳಿಗೆ ಭೇಟಿಯಾಗಿ ನಮಗೊಂದು ಸಂದೇಶವನ್ನು ಕಳುಹಿಸಿದ್ದಾರೆ. ಅವರು ಬಹಲೋಕ ಪ್ರಾಪ್ತಿಗಾಗಿ ನಮ್ಮಿಂದ ರಾಜಸೂಯ ಯಾಗವನ್ನು ಮಾಡಿಸಲಿಕ್ಕೆ ಹೇಳಿದರು. ನಾರದರಿಂದ ನಮ್ಮ ತಂದೆಯವರ ಸಂದೇಶವನ್ನು ಕೇಳಿದ ನಿಮಿಷದಿಂದಲೂ ನಮ್ಮ ತಾಯಿ ಊಟ ನಿದ್ದೆಗಳನ್ನು ಸಹ ಮಾಡದೆ ರಾಜಸೂಯ ಯಾಗಕ್ಕೆ ಪ್ರಚೋದನೆ ನೀಡುತ್ತಿದ್ದಾಳೆ. ರಾಜಸೂಯ ಯಾಗವೆಂದರೆ ಸಾಮಾನ್ಯದ ಮಾತಲ್ಲ. ಅಪಾರ ಧನ ಸಂಗ್ರಹಣೆ ಮಾಡಬೇಕು. ಆ ಧನವನ್ನು ರಾಜರುಗಳಿಂದಲೇ ಚೈತ್ರಯಾತ್ರಾ ರೂಪದಿಂದ ಪಡೆಯಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಯುದ್ಧವನ್ನು ಮಾಡಬೇಕು. ಅಲ್ಲದೆ ಕೃಷ್ಣ, ಇಂಥ ಮಹತ್ಕಾರ್ಯ ನಿನ್ನ ಸಹಾಯ ಸಹಕಾರಗಳಿಂದಲೇ ನಡೆಯಬೇಕು. ನೀನು ಅಪ್ಪಣೆ ಕೊಟ್ಟರೆ ಮಾತ್ರ ನಾನು ಮುಂದಿನ ಹೆಜ್ಜೆ ಹಾಕುತ್ತೇನೆ ಎಂದನು ವಿನಯವಾಗಿ ಧರ್ಮರಾಯ. ಕೃಷ್ಣ, ತಪೋಸಾಧನೆಯಿಂದ ಅವರು ಬ್ರಹ್ಮಲೋಕಕ್ಕೆ ಸೇರಬೇಕೆಂದು ಬಯಸಿದ್ದರೂ ಪುತ್ರ ಸಂತಾನವಿಲ್ಲದವರಿಗೆ ಉತ್ತಮ ಲೋಕ ಪ್ರಾಪ್ತಿಯಿಲ್ಲ ಎಂದು ಕೇಳಿ ಅತೀವ ದುಃಖಿಸಿದರು. ಅಂಥ ದುಸ್ಥಿತಿಯಲ್ಲಿಯೇ ದೂರ್ವಾಸರ ಮಂತ್ರಶಕ್ತಿಯಿಂದ ನಾನು ಪುತ್ರವತಿಯಾಗಿದ್ದೇನೆ. ನನ್ನ ಪತಿಗೆ ಅಮರಲೋಕ ಪ್ರಾಪ್ತಿ ಸಿಗದಿದ್ದಲ್ಲಿ ನನಗೆ ಮಕ್ಕಳಿದ್ದರೂ ಬಂಜೆಯಂತೆ ಎಂದು ಕೋಪದಿಂದ ಹೇಳಿದಳು ಕುಂತಿದೇವಿ. ಧರ್ಮರಾಯ, ದೈವ ಪ್ರಸಾದಿತ ದಿವ್ಯಾಯುಧಗಳಿರುವ ನಿನ್ನ ಸೋದರರು ಮಹಾಶಕ್ತಿಶಾಲಿಗಳಾಗಿದ್ದಾರೆ. ಅರಿವೀರ ಭಯಂಕರರಾಗಿದ್ದಾರೆ. ನಿನ್ನಂತೆ ಮತ್ತೊಬ್ಬನು ಯಾರು? ರಾಜಸೂಯ ಮಹಾಯಾಗ ಮಾಡಬಲ್ಲ ಗಂಡು ಈ ಭೂಮಿಯಲ್ಲಿಲ್ಲವೆಂಬುದು ಸತ್ಯ. ಆದರೆ ಮಗಧ ದೇಶದ ಜರಾಸಂಧನು ನಿನ್ನ ಯಾಗ ಕಾರ್ಯಕ್ಕೆ ಅಡ್ಡವಾಗಬಹುದು. ಅವನ ಜನ್ಮದ ಪರಾಕ್ರಮಗಳನ್ನು ನಿನಗೆ ತಿಳಿಸುತ್ತೇನೆ, ಕೇಳು ಎಂದು ಜರಾಸಂಧನ ಕತೆ ಹೇಳಲು ಮುಂದಾದ ಕೃಷ್ಣ. ಪಾಂಡವರಿಗೆ ಶ್ರೀಕೃಷ್ಣನು ಹೇಳಿದ ಜರಾಸಂಧನ ಕತೆ. ಮಗಧ ರಾಜ್ಯದ ರಾಜನಾದ ಬೃಹದ್ರಥನಿಗೆ 2 ಹೆಂಡತಿಯರು. 2 ಹೆಂಡತಿಯರಿದ್ದರೂ ಬೃಹದ್ರಥನಿಗೆ ಮಕ್ಕಳಾಗಿರಲಿಲ್ಲ. ಸಂತಾನ ಪ್ರಾಪ್ತಿಗೆ ಪೂಜೆಗಳು, ಉಪವಾಸಗಳು, ಔಷಧಗಳು, ಗಿಡಮೂಲಿಕೆಗಳು ಮುಂತಾದವು ಪ್ರಯೋಜನವಾಗಲಿಲ್ಲ. ತಪಶ್ಶಕ್ತಿಯಿಂದ ಸಂತಾನ ಪಡೆಯಬೇಕೆಂದು ನಿಶ್ಚಯಿಸಿ ಚಂಡಕೌಶಿಕ ಮಹರ್ಷಿ ಆಶ್ರಮಕ್ಕೆ ಹೋಗಿ ಅಲ್ಲಿ ಯೋಗ ಸಾಧನೆ ಮಾಡುತ್ತಾ ಮಹರ್ಷಿಯ ಸೇವೆಯಲ್ಲಿ ಕೆಲ ಕಾಲ ಕಳೆದನು. ಒಂದು ದಿನ ಚಂಡಕೌಶಿಕ ಮಹರ್ಷಿ ಬೃಹದ್ರಥನ ಸೇವೆಗೆ ಮೆಚ್ಚಿ ಒಂದು ಫಲವನ್ನು ಮಂತ್ರಿಸಿಕೊಡುತ್ತಾ, ಬೃಹದ್ರಥ, ಈ ಫಲವನ್ನು ನಿನ್ನ ಹೆಂಡತಿಗೆ ಕೊಟ್ಟು ತಿನ್ನಿಸು. ಮಹಾಶಕ್ತಿವಂತನೂ ದೀರ್ಘಾಯುಷ್ಯವಂತನೂ ಆದ ಮಗನು ಹುಟ್ಟಿ ನಿನ್ನ ವಂಶವನ್ನು ಉದ್ಧರಿಸುತ್ತಾನೆ ಎಂದು ಆಶೀರ್ವದಿಸಿದ. ಬೃಹದ್ರಥನು ಅಮಿತಾನಂದದಿಂದ ಮಂತ್ರಫಲವನ್ನು ತೆಗೆದುಕೊಂಡು ಅಂತಃಪುರಕ್ಕೆ ಬಂದು ಹೆಂಡತಿಯರಿಗೆ ವಿಷಯವನ್ನು ತಿಳಿಸಿದ. ಬೃಹದ್ರಥನ 2 ಹೆಂಡತಿಯರು ಆ ಮಂತ್ರಫಲಕ್ಕಾಗಿ ಆಸೆಪಟ್ಟರು. ಮತ್ತೊಂದು ದಾರಿ ಕಾಣದೆ ಬೃಹದ್ರಥನು ಆ ಮಂತ್ರಫಲವನ್ನು 2 ಸಮಭಾಗಗಳಾಗುವಂತೆ ಕತ್ತರಿಸಿ 2 ಹೆಂಡತಿಯರಿಗೂ ಹಂಚಿಕೊಟ್ಟಿದ್ದ. 2 ಹೆಂಡತಿಯರು ಗರ್ಭವತಿಯರಾಗಿ ಅವರು ಮಂತ್ರಫಲವನ್ನು ಅರ್ಧ ಭಾಗವನ್ನೇ ತಿಂದದ್ದರಿಂದ ಅರ್ಧ ಶರೀರವಿರುವ ಶಿಶುಗಳಿಗೆ ಜನ್ಮ ನೀಡಿದರು. ಅಂದರೆ 1 ಕಾಲು, 1 ಕೈ, 1 ಕಣ್ಣು, 1 ಕಿವಿ, ಹೀಗೆ 2 ಶಿಶುಗಳು ಹುಟ್ಟಿದವು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.